ನಮಸ್ತೆ, ರಮೇಶ್ ಉರ್ಬನವರ್ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗೆಳೆಯರೇ, ನಾನು ಇವತ್ತೊಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಅದೇನಪ್ಪಾ ಅಂತಂದ್ರೆ, ಇದು ಎಲ್ಲಾ ಸರ್ಕಾರಿ ನೌಕರರಿಗೆ ಸಂಬಂಧಪಡುವಂತದ್ದು. ಅಂದ್ರೆ ಸರ್ಕಾರದ ಅಂಗಸಂಸ್ಥೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ, ಮತ್ತೆ ಯಾರೆಲ್ಲ ಈಗ ಇದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ಎಲ್ಲಾ ಸರ್ಕಾರಿ ಸಿಬ್ಬಂದಿಗಳಿಗೆ ಈ ಮಾಹಿತಿ ಮಾತ್ರ ಫುಲ್ ಅನ್ವಯ ಆಗುತ್ತೆ. ಸೊ ಯಾರ್ಯಾರು ಸರ್ಕಾರಿ ನೌಕರರಿದ್ದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದೆ ನೋಡಿ. ಇದರಿಂದ ನಿಮಗೆ ಒಂದು ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 2 ಇನ್ಶೂರೆನ್ಸ್ ಪಾಲಿಸಿಗಳನ್ನ ಕಂಪಲ್ಸರಿ ಆಗಿ ಮಾಡಿಸಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವುಗಳನ್ನ ಪಾಲಿಸಿ ನಂಬರ್ಗಳನ್ನ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಏನಿದೆ ಅಲ್ಲಿ ಹೋಗಿ ಅದನ್ನ ಎಂಟ್ರಿ ಮಾಡಿಸಬೇಕು ಅಂತ ಹೇಳಿದ್ದಾರೆ. ಸೊ ಅವೆ 2 ಇನ್ಶೂರೆನ್ಸ್ ಪಾಲಿಸಿಗಳು ಯಾವಪ್ಪ ಅಂತಂದ್ರೆ, ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಸೊ ಈ 2 ಇನ್ಶೂರೆನ್ಸ್ ಗಳನ್ನ ನೀವು ಕಂಪಲ್ಸರಿ ಆಗಿ ನೀವು ಯಾವ ಬ್ಯಾಂಕಿನಲ್ಲಿ ಸ್ಯಾಲರಿಯನ್ನ ಡ್ರಾ ಮಾಡ್ತಾ ಇದೀರೋ, ಅಂದ್ರೆ ನಿಮ್ದು ಯಾವ ಬ್ಯಾಂಕಿನಿಂದ ಸ್ಯಾಲರಿ ಡ್ರಾ ಆಗುತ್ತೋ ಆ ಬ್ಯಾಂಕಿಗೆ ಹೋಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಅನ್ನು ತುಂಬಿ ಅಲ್ಲಿ ಇವೆರಡು ಇನ್ಶೂರೆನ್ಸ್ ಗಳನ್ನ ನೀವು ಇದನ್ನ ಮಾಡಬೇಕು. ಈ ಇನ್ಶೂರೆನ್ಸ್ ಅನ್ನ ಎದಕ್ಕೆ ಮಾಡಿಸ್ಬೇಕಪ್ಪ ಅಂತಂದ್ರೆ, ಈ 2 ಇನ್ಶೂರೆನ್ಸ್ ಗಳು ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ಸಮ್ ಅಶ್ಯೂರ್ಡ್ ಗ್ಯಾರಂಟಿಯನ್ನು ಕೊಡ್ತಾವ. ಸೊ ಹಂಗಾಗಿ ಏನಪ್ಪಾ ಅಂತಂದ್ರೆ ಇವುಗಳನ್ನ ಇನ್ಶೂರೆನ್ಸ್ ಮಾಡಿಸ್ಬೇಕು. ಒಂದು ಇನ್ಶೂರೆನ್ಸ್ 436 ರೂಪಾಯಿ ಇದೆ, ಇನ್ನೊಂದ್ರದ್ದು 20 ರೂಪಾಯಿ ಇದೆ. ಒಂದು ಟರ್ಮ್ ಇನ್ಶೂರೆನ್ಸ್ ಇದೆ, ಇನ್ನೊಂದು ಏನಪ್ಪಾ ಅಂತಂದ್ರೆ ಆಕ್ಸಿಡೆಂಟಲ್ ಬೆನಿಫಿಟ್ ಇನ್ಶೂರೆನ್ಸ್ ಇದೆ. ಸೊ ಇದರಿಂದ ನಿಮಗೆ ಏನಪ್ಪಾ ಅಂತಂದ್ರೆ ಅತಿ ಕಡಿಮೆ ಪ್ರೀಮಿಯಂ ನ ಮೊತ್ತದಲ್ಲಿ ಅತಿ ಹೆಚ್ಚು ಸಮ್ ಅಶ್ಯೂರ್ಡ್ ಇದನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಏನ್ ಮಾಡ್ಬೇಕಂದ್ರೆ, ಎಲ್ಲರಿಗೂ ಇದು ಎಲ್ಲಾ ಸರ್ಕಾರಿ ನೌಕರರ ಕುಟುಂಬದ ಹಿತಾಸಕ್ತಿಯನ್ನು ಪರಿಗಣಿಸಿ ಇದು ಒಂದು ಒಳ್ಳೆಯ ಯೋಜನೆ ಅಂತ ತಿಳ್ಕೊಂಡು ಈ ಎಲ್ಲ 2 ಸ್ಕೀಮ್ಗಳನ್ನ 2 ಇನ್ಶೂರೆನ್ಸ್ ಪಾಲಿಸಿಗಳನ್ನ ಮಾಡಿಸ್ಬೇಕಂತ ಹೇಳಿದ್ದಾರೆ. ಸೊ ಈಗ ಏನಪ್ಪಾ ಅಂತಂದ್ರೆ, ನೀವಂತರೂ ಇವೆಲ್ಲ 2 ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು. ಈ 2 ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕಂದ್ರೆ ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ತುಂಬಬೇಕು. ಬಟ್ ಈಗ ನನ್ಗೆ ಏನಪ್ಪಾ ಅಂತಂದ್ರೆ, ನಾ ಹೇಳ್ತಿರೋದು, SBI ನಲ್ಲಿ ಯಾರು ಅಕೌಂಟ್ ಅನ್ನ ಹೊಂದಿದ್ದೀರಾ ಅವರು ಆ ಬ್ಯಾಂಕಿಗೆ ಹೋಗಲಾರ್ದೇನೆ ಮನೆಯಲ್ಲೇ ಕುಳಿತುಕೊಂಡು SBI ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡೆನ್ಶಿಯಲ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಆಗಿ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ ನಲ್ಲಿ ಯಾವ ರೀತಿಯಾಗಿ ಇದಕ್ಕೆ ನಾವು ಈ 2 ಇನ್ಶೂರೆನ್ಸ್ ಪಾಲಿಸಿಗಳಿಗೆ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನೀವು ಇದನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದೆ ನೋಡಿ. ಮೊದಲು ನೀವು ಯಾವ್ದಾದ್ರು ಒಂದು ಬ್ರೌಸರ್ಗೆ ಹೋಗಿ ಅಲ್ಲಿ SBI ಪರ್ಸನಲ್ ಬ್ಯಾಂಕಿಂಗ್ ಅಂತ ಹೊಡಿರಿ. ಈ ರೀತಿ ಹೊಡೆದ್ರೆ ಈ ರೀತಿ ಏನಪ್ಪ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಸನಲ್ ಬ್ಯಾಂಕಿಂಗ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಕಂಟಿನ್ಯೂ ಟು ಲಾಗಿನ್ ಅಂತ ಹೇಳಬೇಕು. ಕಂಟಿನ್ಯೂ ಟು ಲಾಗಿನ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತೆ ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಆ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಆ ಕ್ಯಾಪ್ಚಾ ಎಂಟ್ರಿ ಮಾಡಿದ ನಂತರ ನೀವು ಲಾಗಿನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. ಅಂದ್ರೆ ನಿಮ್ದು ಮೊಬೈಲ್ ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಇದನ್ನಾಗಿದೆಯೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ನ ಹಾಕಿದ್ರೆ ನಿಮ್ದು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲೆಲ್ಲ ಸಾಕಷ್ಟು ಮೆನುಗಳಿವೆ. ಈ ಮೆನುಗಳಲ್ಲಿ ಈ ಸರ್ವಿಸಸ್ ಅಂತ ಹೋಗಿ ಇಲ್ಲಿ ಲಾಸ್ಟಕ್ಕೆ ಮೋರ್ ಅಂತ ಕೊಟ್ರೆ ಇವೆಲ್ಲ ಓಪನ್ ಆಗುತ್ತೆ. ಇಲ್ಲೆಲ್ಲ ನೋಡಬಹುದು ನೀವು. ಇಲ್ಲ ಡೆಬಿಟ್ ಕಾರ್ಡ್ ಸರ್ವಿಸಸ್, ಲೋನ್ಸ್, ಮೈ ಸರ್ಟಿಫಿಕೇಟ್ಸ್, ಹಿಂಗೆಲ್ಲ ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಆ ಎಲ್ಲ ಆಪ್ಷನ್ಗಳಲ್ಲಿ ಇಲ್ಲಿ ನೋಡಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಹೇಳಿದ್ದಾರೆ ನೋಡಿ PMJJBY, PMSBY, APY ಅಂತ ಹೇಳಿ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಇದನ್ನ ಓಪನ್ ಆಗತ್ತೆ. ಸೊ ಏನಪ್ಪಾ ಅಂತಂದ್ರೆ, ನಾವು ನಮ್ದು ಪಾಲಿಸಿ ಆಲ್ರೆಡಿ ಏನಪ್ಪಾ ಅಂತಂದ್ರೆ, ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ, ನಾವು ಆಲ್ರೆಡಿ ಈ 2 ಇನ್ಶೂರೆನ್ಸ್ ಗಳನ್ನ ಮಾಡಿಸಿದ್ರೆ ಇಲ್ಲಿ ಏನ್ ಮಾಡತ್ತೆ ಅಂದ್ರೆ ಅದು ತಗೊಳಲ್ಲ. ಅಂದ್ರೆ ರಿಜಿಸ್ಟ್ರೇಷನ್ ಆಗಕ್ಕೆ ತಗೊಳಂಗಿಲ್ಲ. ಮಾಡಿಸಿರ್ಲಿಲ್ಲ ಅಂದ್ರೆ ಅದು ಮಾತ್ರ ಇದನ್ನ ತಗೊಳ್ತೆ. ಇಲ್ಲಿ ನೋಡಬಹುದು ನೀವು. ಈಗ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 3 ಸ್ಕೀಮ್ಸ್ ಇದಾವೆ. ಅಂದ್ರೆ ಸೆಂಟ್ರಲ್ದು ಸ್ಕೀಮ್ಸ್ಗಳಿವ, PMJJBY, PMSBY, ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ ಅಂತ ಬರುತ್ತೆ. ಇದು ಕೂಡ ಮಾಡಬಹುದು. ಬಟ್ ಇದು ಈಗ ಚಾಲ್ತಿಯಲ್ಲಿ ಸರ್ಕಾರಿ ನೌಕರರಿಗೆ ಅವೈಲೇಬಲ್ ಇದೆಯಲ್ಲೋ ಗೊತ್ತಿಲ್ಲ. ಆದ್ರೆ ಒಂದ್ಸಲ ನೀವು ಬ್ಯಾಂಕ್ ನಲ್ಲಿ ಕನ್ಫರ್ಮ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಈ ಯೋಜನೆ ಕೂಡ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಪ್ರತಿ ತಿಂಗಳು ನೀವು ಪ್ರೀಮಿಯಂ ಕಟ್ಕೋತಾ ಹೋದ್ರೆ ಈ ಯೋಜನೆಯ ಲಾಭವು ನಿಮ್ಗೆ ಕೂಡ ಸಿಗುತ್ತೆ. ಸೊ ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದನ್ನ ಮಾಡ್ತೀನಿ. ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಏನಪ್ಪಾ ಅಂದ್ರೆ, ನಾ ಆಲ್ರೆಡಿ ಮಾಡಿದೀನಿ. ಅದರಿಂದ ಇಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ, ಡ್ಯೂ ಟು ಎನ್ಯುವಲ್ ರಿನ್ಯೂವಲ್ ಎಕ್ಸರ್ಸೈಸ್ ಆಫ್ ಎಕ್ಸಿಸ್ಟಿಂಗ್ PMJJBY, PMSBY, ನ್ಯೂ ಎನ್ರೋಲ್ಮೆಂಟ್ಸ್ ಆರ್ ಟೆಂಪರರಿ ಅನ್ಅವೈಲೇಬಲ್. ಅಂದ್ರೆ ನಾ ಈಗ ಆಲ್ರೆಡಿ 2 ಸ್ಕೀಮ್ ಗಳನ್ನ ಮಾಡಿಸಿದೀನಿ. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅದೇ ತರ ತೋರಿಸುತ್ತದೆ ನೋಡ್ರಿ. ಇದೇ ತರ ತೋರಿಸ್ತಾ ಇದೆ. ಸೊ ಹಂಗಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೊಸದಾಗಿ ಯಾರು ಮಾಡಿಸಿರ್ತಿರಲ್ಲ ಅವ್ರು ಈ ರೀತಿ ಸಬ್ಮಿಷನ್ ಕೊಟ್ರೆ ಟೋಟಲ್ ನಿಮ್ ಡೀಟೇಲ್ಸ್ ಎಲ್ಲ ಬರುತ್ತಲ್ಲಿ.
ಆ ಡೀಟೇಲ್ಸ್ ಅಲ್ಲಿ ಏನೇನು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ನಾಮಿನೇಷನ್ ಡೀಟೇಲ್ಸ್ ಕೇಳುತ್ತೆ, ನಾವು ಯಾರು ನಾಮಿನಿಯನ್ನ ಕೊಡ್ತಿದ್ದೀರಾ, ಎಷ್ಟು ಪರ್ಸೆಂಟು ಎಲ್ಲ ಟೋಟಲ್ ಆಗಿ ಅದು ಏನಪ್ಪಾ ಅಂತ ಇನ್ಫಾರ್ಮೇಶನ್ ಕೇಳುತ್ತೆ. ಅದರಲ್ಲಿ ನೀವು ಏನಪ್ಪಾ ಅಂತಂದ್ರೆ ಸರಿಯಾಗಿ ಫಿಲ್ಅಪ್ ಮಾಡಿ ಆ ಫಾರ್ಮ್ ಅನ್ನ ಸಬ್ಮಿಷನ್ ಕೊಟ್ರೆ ಏನಾಗತ್ತೆ ಅಂದ್ರೆ ಒಂದು ನಿಮಗೆ ಬಾಂಡ್ ಟೈಪ್ ಒಂದು ಇದನ್ನ ಬರುತ್ತೆ, ಏನು ರೆಸಿಪ್ಟ್ ಬರುತ್ತೆ, ಅಲ್ಲಿ ಪಾಲಿಸಿ ನಂಬರು ಮತ್ತೆ ಕಮೆನ್ಸ್ಮೆಂಟ್ ಆಫ್ ದ ರಿಸ್ಕ್ ಟೋಟಲ್ ಎಲ್ಲ ಏನೇನು ಸಮ್ ಅಶ್ಯೂರ್ಡ್ ಏನೇನಿದೆ ಪಾಲಿಸಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ನಾವು ಈಸಿಯಾಗಿ ಏನಪ್ಪಾ ಅಂತಂದ್ರೆ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ SBI ನಲ್ಲಿ ಯಾರು ಅಕೌಂಟ್ ಅನ್ನ ಹೊಂದಿದ್ದೀರಿ ಅವರು ಇದನ್ನ ಉಪಯೋಗ ಮಾಡಿಕೊಂಡು ಮನೆಯಲ್ಲೇ ಕುಳಿತುಕೊಂಡು ಇವೆರಡು ಇನ್ಶೂರೆನ್ಸ್ ಗಳಿಗೆ ಏನಪ್ಪಾ ಅಂತಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಏನಪ್ಪಾ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ ಇವೆರಡು ಇನ್ಶೂರೆನ್ಸ್ ಬಹಳ ಉಪಯುಕ್ತವಾದಂತ ಇನ್ಶೂರೆನ್ಸ್. ಮತ್ತೆ ಇಷ್ಟು ಕಮ್ಮಿ ಅಮೌಂಟ್ ಒಳಗ ಅಷ್ಟೊಂದು ಸಮ್ ಅಶ್ಯೂರ್ಡ್ ಕೊಡೋದು ಯಾರೋ ಬೇರೆ. ಈಗ LIC ಕಂಪೇರ್ ಮಾಡಿ ನೋಡಿದಾಗ ಈಗ ನಂದೊಂದು LIC ಪಾಲಿಸಿ ಇದೆ, ಸೇಮ್ ಅಮೌಂಟ್ ನ ಪ್ರತಿ ತಿಂಗಳು 519 ರೂಪಾಯಿ ತುಂಬ್ತೀನಿ, ಅದು 2 ಲಕ್ಷ ರೂಪಾಯಿ ಸಮ್ ಅಶ್ಯೂರ್ಡ್ ಇದೆ. ಬಟ್ ಇದು 1 ವರ್ಷ ಪ್ರತಿ ವರ್ಷ ನಾವು ತುಂಬ್ಕೊಂಡ ಬರೀ 430 ಮತ್ತು 20 ರೂಪಾಯಿ ತುಂಬ್ಕೊಂತ ಹೊಂಟ್ರೆ ನಮಗೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿದೊಂದು ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಆದ್ರಿಂದ ಈ ಇನ್ಶೂರೆನ್ಸ್ ನ ಎರಡು ಮಾಡೋದನ್ನ ಮರೆಯಕ್ ಹೋಗಬೇಡಿ, ಕಂಪಲ್ಸರಿಯಾಗಿ ಇದನ್ನ ಮಾಡಲೇಬೇಕಂತ ಹೇಳಿ ಸರ್ಕಾರದಿಂದ ಆದೇಶ ಹೊರಡಿಸಿದ್ದಾರೆ. ಆದ ಕಾರಣ ಈ ಎರಡು ಇನ್ಶೂರೆನ್ಸ್ ಅನ್ನ ಮಾಡಿಸಿ ನಿಮ್ದು ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂದ್ರೆ ಈಗ ನಾವು SR ಬುಕ್ ಗಳನ್ನ ಮೊದಲು ಏನು ಸೇವಾ ಪುಸ್ತಕ ಅಂತ ಬರ್ತಿತ್ತು ಅದನ್ನೇ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಆನ್ಲೈನ್ ಮುಖಾಂತರ ಮಾಡ್ತಿದ್ದಾರೆ, ಅಂದ್ರೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಮಾಡ್ತಿದ್ದಾರೆ. ಅದರಲ್ಲಿ ನೀವು ಹೋಗಿ ಏನ್ ಮಾಡ್ಬೇಕಂತಂದ್ರೆ ಈ ಎರಡು ಇನ್ಶೂರೆನ್ಸ್ ಪಾಲಿಸಿಗಳ ಮಾಹಿತಿಯನ್ನ ನೀವು ಅದರಲ್ಲಿ ಎಂಟ್ರಿ ಮಾಡಬೇಕು, ಕಂಪಲ್ಸರಿಯಾಗಿ ಎಂಟ್ರಿ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಹೊತ್ತಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್.